ಶ್ರೀ ಗುರುಭ್ಯೋ ನಮಃ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಓದಿದೆ. ಅದು ಸಖರಾಯಪಟ್ಟಣದ ವೆಂಕಟಾಚಲ ಅವಧೂತರ ಸಗುಣಾವತಾರದ ಬಗ್ಗೆ. ಇವತ್ತು ಆಷಾಢ ಪಂಚಮಿ ದಿನ. ಇವತ್ತು ಅವರ ಅವತಾರವನ್ನು ಮುಗಿಸಿದಂತಹ ದಿನ. ಇದನ್ನು ವಿಶ್ವನಾಥ ಚಕ್ರವರ್ತಿ ಅನ್ನೋರು ಬರೆದಿದ್ದಾರೆ. ಇವರು ಶ್ರೀ ಕ್ಷೇತ್ರ ಆನಂದವನ ಅಗಡಿಯವರು. ಇವರು ಗುರುಭಕ್ತರು. ಅಗಡಿಯ ಶೇಷಾಚಲ ಭಗವಾನರ ವಂಶಿಕರು. ಇದು ತುಂಬ ವಿಶೇಷವಾಗಿರುವಂತಹ ಒಂದು ಲೇಖನ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಾವು ಗುರುನಾಥರ ಜೊತೆಯಲ್ಲಿ ಇದ್ದೀವೇನೋ ಅನ್ನುವ ಭಾವನೆ ನಮಗೆ ಈ ಲೇಖನದಿಂದ ಗೊತ್ತಾಗುತ್ತೆ. ಅವರಿಗೆ, ವಿಶ್ವನಾಥ ಚಕ್ರವರ್ತಿ ಅವರಿಗೆ ಈ ಲೇಖನ ನಮಗೆ ಕೊಟ್ಟಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ ವಿಷಯವನ್ನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ಕೆಲವರು ಪತ್ರಿಕೆಯನ್ನು ಓದಿರಬಹುದು, ಕೆಲವರು ಓದದೇ ಇರಬಹುದು. ಅವರಿಗಾಗಿ ನಾನು ಇದನ್ನು ಹೇಳ್ತಿದ್ದೀನಿ. ಅವರು ಬರೆದಿದ್ದಾರೆ, ಅವಧೂತರೆಂಬ ತಾಯಿ ಅನ್ನೋ ಶೀರ್ಷಿಕೆಯೊಂದಿಗೆ ಬರೆದಿದ್ದಾರೆ. ಭಗವಂತನು ಭೂಮಿಗೆ ರಾಜ, ಋಷಿ, ಸಾಧು, ಸಂತ, ಬ್ರಾಹ್ಮಣ, ಅವಧೂತನಾಗಿ ಜಗತ್ತಿನ ಅಜ್ಞಾನ ನಿವಾರಿಸಲು ಜನ್ಮ ತಳೆದು ಬಂದಿದ್ದಾನೆ. ಅಂತಹ ಸಹಸ್ರಾವಧಿ ದೇವಮಾನವರಲ್ಲಿ, ನಡೆದಾಡುವ ದೇವರಲ್ಲಿ ನಮ್ಮ ಸಖರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು ಒಬ್ಬರು. ಕುಲದೈವ ಶ್ರೀ ವೆಂಕಟೇಶ್ವರ ಆರಾಧನೆಯ ಫಲವಾಗಿ ಸಖರಾಯಪಟ್ಟಣದ ಸಾತ್ವಿಕ ಆಧ್ಯಾತ್ಮಿಕ ಸಾಧನಾ ದಂಪತಿಗಳಾದ ಶ್ರೀನಿವಾಸಯ್ಯ ಮತ್ತು ಶಾರದಮ್ಮನವರ ಮಗ ವೆಂಕಟಾಚಲರ ಜನನವಾಯಿತು. ಬಾಲ್ಯದಿಂದಲೇ ಧ್ರುವನ ಕತೆ ಕೇಳುತ್ತಾ ಬೆಳೆದವರು. ಬಾಲ್ಯದಲ್ಲಿಯೇ ಶ್ರೀ ಕೋಮಾರನಹಳ್ಳಿಯ ಶಂಕರಲಿಂಗ ಭಗವಾನರ ಸಂಪೂರ್ಣ ಅನುಗ್ರಹ, ಆಶೀರ್ವಾದ ಇವರಿಗೆ ಲಭ್ಯವಾಗಿತ್ತು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳನ್ನು ಬಾಲ್ಯದಲ್ಲಿಯೇ ಕಂಡು ಆಶೀರ್ವಾದ ಪಡೆದುಕೊಂಡವರು. ತಂದೆಯ ಅಕಾಲಿಕ ಮರಣದಿಂದಾಗಿ ವೆಂಕಟಾಚಲರು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಕೃಷಿ ಕಾರ್ಯದಲ್ಲಿ ನಿರತರಾದವರು. ಗೃಹಸ್ಥಾಶ್ರಮ ಸ್ವೀಕರಿಸಿ ಪದ್ಮಾವತಿಯೊಂದಿಗೆ ಲೌಕಿಕ ಜೀವನ ಪ್ರಾರಂಭಿಸಿದವರಾದರೂ ಇವರ ಮನಸ್ಸು ಯಾವಾಗಲೂ ಸತ್ಯಾನ್ವೇಷಣೆಯಲ್ಲಿಯೇ ತೊಡಗಿತ್ತು. ನಿರಾಡಂಬರದ ಜೀವನ, ನೆರೆಹೊರೆ ಮತ್ತು ಬಂಧು ಬಳಗದೊಂದಿಗೆ ಸಹಜವಾಗಿ ಬದುಕುವುದು, ಯಾರೊಂದಿಗೂ ದ್ವೇಷ, ಅಸೂಯೆ ಮಾಡದೆ ಯಾರ ಮನಸ್ಸನ್ನು ನೋಯಿಸದಿರುವುದೇ ಭಗವಂತನ ಸೇವೆ ಅಂತ ಇವರು ನಂಬಿದ್ದರು. ತಾವು ಮಾಡುವ ನೌಕರಿ ಅಥವಾ ವ್ಯವಹಾರದಲ್ಲಿ ಮೋಸ ಮಾಡದಿರುವುದೇ ಉತ್ತಮ ಜೀವನ, ಅದರಲ್ಲಿಯೇ ಭಗವಂತನ ಕೃಪೆ ದೊರೆತು ನಮ್ಮ ಕಲ್ಯಾಣವಾಗುವುದು ಎಂದು ಜನರಿಗೆ ತಿಳಿಸುತ್ತಿದ್ದರು. ಜನರು ಇವರನ್ನು ಗುರುನಾಥರು ಎಂದು ಪ್ರೇಮದಿಂದ ಕರೆಯುತ್ತಿದ್ದರು. ಇವರು ಸಖರಾಯಪಟ್ಟಣದಲ್ಲಿ ಯಾವ ಜಾಗದಲ್ಲಿ ಇದ್ದಾರೆ ಎಂದು ಕಂಡುಹಿಡಿಯುವುದೇ ನಿಗೂಢವಾಗಿತ್ತು. ಇದ್ದ ಜಾಗದಿಂದ ಒಂದೇ ಕ್ಷಣದಲ್ಲಿ ಮಾಯವಾಗುತ್ತಿದ್ದರು. ಶೃಂಗೇರಿ, ಶ್ರೀ ಕ್ಷೇತ್ರ ಆನಂದವನ ಅಗಡಿ ಮತ್ತು ಕೋಮಾರನಹಳ್ಳಿ ಗುರುನಾಥರು ಅತ್ಯಂತ ಪ್ರೀತಿಸುತ್ತಿದ್ದ ಕ್ಷೇತ್ರಗಳು. ಗುರುವಿನ ಕೃಪೆ ಪಡೆಯಲು ನಾವು ಅವನಿಗೆ ಯಾವಾಗಲೂ ದೀನರಾಗಿ ಶರಣಾಗತ ಭಾವದಿಂದ ನಡೆದುಕೊಳ್ಳಬೇಕು. ನಮ್ಮ ಶುದ್ಧ ಅಂತಃಕರಣದಿಂದ ಮಾತ್ರ ಗುರುವಿನ ಕೃಪೆ ದೊರೆಯುವುದು ಎಂದು ವೆಂಕಟಾಚಲರು ಹೇಳುತ್ತಿದ್ದರು. ಎಂತಹುದೇ ಕಷ್ಟದಿಂದ ಬರುವ ಜನರನ್ನು ಪ್ರೇಮದಿಂದ ಕುಳ್ಳಿರಿಸಿಕೊಂಡು ಸಮಾಧಾನಪಡಿಸಿ ಪರಿಹಾರ ಹೇಳುತ್ತಿದ್ದರು. ಜನರು ಮಾಡಿದ ತಪ್ಪನ್ನು ಅವರ ಮಧ್ಯದಲ್ಲೇ ಮುಲಾಜಿಲ್ಲದೆ ತಿಳಿಸಿ ಅವರ ಅಧರ್ಮದ ಮಾರ್ಗ ಬಿಡಿಸಿದ ನೂರಾರು ಉದಾಹರಣೆಗಳುಂಟು. ತಂದೆ ತಾಯಿಯ ಮನ ನೋಯಿಸುವವರನ್ನು ಕಂಡರೆ ಗುರುನಾಥರಿಗೆ ಬಹಳ ಬೇಸರದೊಂದಿಗೆ ಸಿಟ್ಟೂ ಬರುತ್ತಿತ್ತು. ಜೀವಂತವಿದ್ದಾಗ ಪ್ರೇಮ ಮಾಡಿ, ಸತ್ತ ಮೇಲೆ ಶ್ರಾದ್ದ ಮಾಡಲು ಬಡಿದಾಡಬೇಡಿ ಎಂದು ಹೇಳುತ್ತಿದ್ದರು. ವೆಂಕಟಾಚಲ ಗುರುಗಳ ವಿಶೇಷವೆಂದರೆ ಯಾರಿಂದಲೂ ಹಣ ಮತ್ತು ವಸ್ತುಗಳನ್ನು ಸ್ವೀಕರಿಸುತ್ತಿರಲಿಲ್ಲ. ಅಪಾರ ಶಕ್ತಿ, ಸಾಮರ್ಥ್ಯ ಹೊಂದಿದ್ದರೂ ನನ್ನಿಂದಲೇ ಈ ಕಾರ್ಯವಾಗಿದೆ ಎಂದು ಎಂದೂ ಬೀಗಿದವರಲ್ಲ. ಶುಭ ಕಾರ್ಯಗಳಿಗೆ ಆಮಂತ್ರಣ ನೀಡಲು ಬರುತ್ತಿದ್ದವರಿಗೆ ತಾವೇ ಸ್ವತಃ ಅಮೂಲ್ಯ ಆಭರಣ, ವಸ್ತ್ರ ನೀಡುವ ಉದಾಹರಣೆಯುಂಟು. ಬಂದ ಜನರೊಂದಿಗೆ ಹಾಸ್ಯಭರಿತ ಮಾತುಗಳನ್ನಾಡುತ್ತಾ ಮುಂದಾಗುವ ಗಂಡಾಂತರವನ್ನು ತಪ್ಪಿಸುತ್ತಿದ್ದರು. ಹೊರಡುವವರನ್ನು ಬೇಡ, ನಾಳೆ ಹೋಗು ಎಂದು ಹೇಳಿ ಉಳಿಸಿಕೊಂಡು ಅವರಿಗೆ ಬರಬಹುದಾಗಿದ್ದ ಆಪತ್ತನ್ನು ದೂರ ಮಾಡಿದ್ದೂ ಉಂಟು. ಶುಭ ದಿನ, ಶುಭಗಳಿಗೆ ಎಂಬ ಸಂಪ್ರದಾಯಕ್ಕೆ ಗುರುಗಳು ತಮ್ಮದೇ ಶೈಲಿಯಲ್ಲಿ ಮಾರ್ಗದರ್ಶನ ಮಾಡುತ್ತಿದ್ದರು. 2010 ಆಷಾಢ ಬಹುಳ ಪಂಚಮಿ ಅವರು ಸುಗುಣಾವತಾರ ಮುಗಿಸಿದ ದಿನ. ಅಂತಃಕರಣದ ಅನೇಕ ಭಕ್ತರಿಗೆ ಅವರು ಅವತಾರ ಮುಗಿಸುವುದನ್ನು ಮೊದಲೇ
ಮೊದಲೇ ತಿಳಿಸಿದ್ದರು. ಈಗಲೂ ಸಕರಾಯ ಪಟ್ಟಣದ ವೇದಿಕೆಯ ಮುಂದೆ ಕುಳಿತು ಪ್ರಾರ್ಥಿಸಿದ ನಿವೇದನೆಯನ್ನು ಅವರು ಪೂರ್ಣಗೊಳಿಸುತ್ತಿದ್ದಾರೆ. ಅನೇಕ ಜನರಿಗೆ ಈಗಲೂ ಸ್ವಪ್ನಾವಸ್ಥೆಯಲ್ಲಿ ಬಂದು ಅವರ ಕಷ್ಟಕ್ಕೆ ಪರಿಹಾರ ನೀಡುತ್ತಿದ್ದಾರೆ. ವೆಂಕಟಾಚಲ ಗುರುಗಳು ಈಗ ಎಲ್ಲಿದ್ದಾರೆ ಎಂದರೆ ನಮ್ಮ ಮನೆಯಲ್ಲಿಯೇ ಇದ್ದಾರೆ. ನಾವು ಮಾಡುವ ಗುರುಸೇವೆಯಲ್ಲಿಯೇ ಇದ್ದಾರೆ. ನಾವು ನಡೆದುಕೊಳ್ಳುವ ಸಚ್ಚಾರಿತ್ರದ ಸತ್ಯಮಾರ್ಗದಲ್ಲಿಯೇ ಇದ್ದಾರೆ. ಅವರ ಕೃಪೆ ಪಡೆಯಬೇಕೆಂದರೆ ಅವರು ತಿಳಿಸಿದ ಶ್ರೇಷ್ಠವಾದ ಸಾಧನಾ ಮಾರ್ಗದಲ್ಲಿ ನಡೆಯುವುದೇ ಸರಳ ಉಪಾಯ. ಇದು ಶ್ರೀ ವಿಶ್ವನಾಥ ಚಕ್ರವರ್ತಿಯವರು ಬರೆದಿರುವಂತಹ ವಿಜಯವಾಣಿ ಪತ್ರಿಕೆಯ ಲೇಖನ. ತುಂಬ ಚೆನ್ನಾಗಿದೆ. ಇದನ್ನು ಓದಿ ಎಲ್ಲರೂ ಗುರುನಾಥರ ಕೃಪೆಗೆ ಪಾತ್ರರಾಗಿ. ಮತ್ತು ಈ ಲೇಖನ ಬರೆದಿದ್ದಕ್ಕೆ ವಿಶ್ವನಾಥ ಚಕ್ರವರ್ತಿಗಳಿಗೆ ಅನಂತ ಅಭಿನಂದನೆಗಳು. ಶ್ರೀ ಗುರುಭ್ಯೋ ನಮಃ. ಒಳ್ಳೆಯದಾಗಲಿ.